ಇನ್ನು ಬೆಂಗಳೂರಿನ ಹಂಪಿ ನಗರದ ರಸ್ತೆಯಲ್ಲಿ ವಿದ್ಯುತ್ ತಂತಿಯೊಂದು ನೇತಾಡ್ತಾ ಇದೆ. ಮಳೆ ಬಂದರೆ ಆಗಾಗ ಬೆಂಕಿ ಕಾಣಿಸ್ಕೊಳ್ತಾ ಇದ್ದು ಶಾರ್ಟ್ ಸರ್ಕ್ಯೂಟ್ ಕೂಡ ಆಗುವಂತಹ ಆತಂಕ ಇದೆ. 2-3 ದಿನಗಳಿಂದ ಅಪಾಯದ ಸ್ಥಿತಿಯಲ್ಲಿದ್ದರೂ ಕೂಡ ಸಂಬಂಧಪಟ್ಟವರು ಇಲ್ಲಿ ತನಕ ಅದನ್ನು ದುರಸ್ತಿ ಮಾಡಿಲ್ಲ. ಇದು ಮುಂದಾಗುವಂತಹ ದುರಂತಗಳಿಗೆ ಎಡೆ ಮಾಡಿಕೊಡುವಂತಹ ಸಾಧ್ಯತೆ ಇದೆ. ಈ ಕುರಿತಂತೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ವಿದ್ಯುತ್ ಕಂಬದಿಂದ ನೇತಾಡುತ್ತಿದೆ ವೈರ್. ಕೈಗೆಟುಕುವಷ್ಟು ಅಪಾಯ ಸ್ಥಿತಿಯಲ್ಲಿ ಕೇಬಲ್. ಪುಟಾಣಿ ಮಕ್ಕಳ ಶಾಲೆಯ ಎದುರೇ ಡೇಂಜರ್. ಒಮ್ಮೆ ಈ ದೃಶ್ಯಗಳನ್ನ ನೋಡಿ. ಅಪಾಯದ ಸ್ಥಿತಿಯಲ್ಲಿ ನೇತಾಡ್ತಿರೋ ಈ ಡೇಂಜರ್ ವಿದ್ಯುತ್ ತಂತಿ ಸ್ಪರ್ಶಿಸಿದ್ರೆ ಖಂಡಿತ ಅಪಾಯ ಕಟ್ಟಿಟ್ಟ ಬುತ್ತಿ. ವಿಜಯನಗರ ವಿಧಾನಸಭಾ ಕ್ಷೇತ್ರದ ಹಂಪಿ ನಗರದ 11ನೇ ಮುಖ್ಯ ರಸ್ತೆಯಲ್ಲಿ ಈ ಬೆಸ್ಕಾಂ ವಿದ್ಯುತ್ ಕಂಬವಿದೆ. ಕಳೆದ 2-3 ದಿನಗಳಿಂದ ಈ ವಿದ್ಯುತ್ ತಂತಿ ನೆಲಕ್ಕೆ ತಾಗುವ ಸ್ಥಿತಿಯಲ್ಲಿ ನೇತಾಡುತ್ತಿದೆ. ಈ ಕಂಬದಿಂದ ಈ ಭಾಗದ ಕೆಲ ಮನೆಗಳಿಗೆ ವಿದ್ಯುತ್ ಸಂಪರ್ಕವನ್ನ ನೀಡಲಾಗ್ತಿದೆ. ಈ ಕಂಬದ ಎದುರುಗಡೆಯೇ ಮಾಂಟೆಸರಿ ಶಾಲೆ ಇದೆ. ಪುಟಾಣಿ ಮಕ್ಕಳು ಗೊತ್ತಿಲ್ಲದೆ ಕೈ ತಾಗಿಸಿದ್ರೆ ಅನಾಹುತ ಆಗೋ ಸಾಧ್ಯತೆಗಳೇ ಹೆಚ್ಚು. ಸರ್, ಇದು 2-3 ದಿನದಿಂದ ಈ ವೈರು ಕಂಬದಲ್ಲಿ ನೇತಾಡ್ತಾ ಇದೆ ಸರ್. ಯಾರು ಬಂದು ಬೆಸ್ಕಾಂ ಅವರು ನೋಡಿಲ್ಲ. ಅವರು ಸಂಜೆ ಟೈಮಲ್ಲಿ ಎದುರುಗಡೆ ಸ್ಕೂಲ್ ಇದೆ, ಮಕ್ಕಳುಗಳು ಓಡಾಡ್ತಾ ಇರ್ತಾರೆ. ಪೇರೆಂಟ್ಸ್ಗಳು ತಂದು ಮಕ್ಕಳನ್ನ ಬಿಡ್ತಾರೆ, ಹೋಗ್ತಾರೆ. ಅಕಸ್ಮಾತ್ ಮಕ್ಕಳೇನಾದರೂ ಮುಟ್ಬಿಟ್ರೆ ಏನು ಮಾಡೋದು? ಪೇರೆಂಟ್ಸ್ ಆ ಕಡೆ ಗಾಬರಿಲಿ ಏನಾದರೂ ಮಾತಾಡ್ತಾ ಇರ್ತಾರೆ. ಇಲ್ಲಿ ಬಂದು ಅಕಸ್ಮಾತ್ ಏನಾದರೂ ಮಕ್ಕಳುಗಳು ಇದೇನೋ ಅಂದ್ಬಿಟ್ಟು ಮುಟ್ಬಿಟ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಮಳೆ ಬಂದಾಗ ಅದು ಸ್ವಲ್ಪ ಸ್ಪಾರ್ಕ್ ಆಗೋ ತೊಂದರೆ ಇದೆ. ಅದಕ್ಕೆ ಈಗಲಿಂದನೇ ಸ್ವಲ್ಪ ಬೆಸ್ಕಾಂನವರು ಎಚ್ಚೆತ್ಕೊಂಡು ನಮಗೆ ಇದನ್ನು. ಸಂಜೆ ಹೊತ್ತಲ್ಲಿ ಈ ಬೀದಿ ದೀಪ ಸ್ಟಾರ್ಟ್ ಆಗುತ್ತೆ. ಮಳೆ ಬಂದಾಗ ಈ ಡೇಂಜರಸ್ ವೈರ್ನಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತೆ. ಹೀಗಾಗಿ ಜನ ಈ ಕಂಬದ ಸಮೀಪ ಓಡಾಡೋದಕ್ಕೆ ಭಯ ಪಡ್ತಾರೆ. ಪಕ್ಕದಲ್ಲಿಯೇ ಶಾಲೆ ಇರೋದ್ರಿಂದ ಮಕ್ಕಳಿಗೆ ಏನಾದ್ರೂ ಹೆಚ್ಚು ಕಡಿಮೆಯಾದ್ರೆ ಯಾರು ಹೊಣೆ ಅಂತ ಪೋಷಕರು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಇಲ್ಲ, ತುಂಬ ಡೇಂಜರ್ ಅದು. ಯಾಕಂದರೆ ಅದು ನೋಡಿ ಕೈಗೆ ಸಿಗೋ ಥರ ಇದೆ. ಚಿಕ್ಕ ಮಕ್ಕಳಿಗೆಲ್ಲ ಕೈಗೆ ಸಿಗೋ ಥರ ಇದೆ ಅದು. ನಾವು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಬಿಡೋಕ್ಕೆಲ್ಲ ಬರ್ತಾ ಇರ್ತೀವಿ. ಬೆಸ್ಕಾಂ ಅವ್ರು ಈ ಥರ ಮಾಡೋದ್ರಿಂದ ಏನಾರು ಅನಾಹುತ ಆದರೆ ಯಾರು ಹೊಣೆ? ಅದನ್ನು ಅವ್ರು ಸ್ವಲ್ಪ ಜವಾಬ್ದಾರಿಯಿಂದ ತೊಗೊಂಡು ಸರಿ ಮಾಡ್ಕೋಬೇಕು ಅನ್ನೋದು. ನಗರದಲ್ಲಿ ಬೆಸ್ಕಾಂ ಅಧಿಕಾರಿಗಳ ಬೇಜವಾಬ್ದಾರಿತನ ಮುಂದುವರೆದಿದೆ. ಸದ್ಯ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೇನೆ. ಇದು ವಿದ್ಯುತ್ ಪೋಲ್ನಲ್ಲಿ ಇದೀಗ ವೈರ್ ಒಂದು ಈಗ ನೇತಾಡ್ತಾ ಇದೆ. ಮಳೆ ಬಂದಂಥ ಸಂದರ್ಭದಲ್ಲಿ ಸ್ಪಾರ್ಕ್ ಆಗುತ್ತೆ. ಅಕ್ಕಪಕ್ಕದ ಜನರಿಗೂ ಕೂಡ ಇದರ ಆತಂಕ, ಭಯ ಕೂಡ ಇದೆ. ಈ ಒಂದು ವಿದ್ಯುತ್ ಕಂಬ ಏನಿದೆ, ಇಲ್ಲಿಂದ ಬೇರೆ ಬೇರೆ ಮನೆಗಳಿಗೆ ವಿದ್ಯುತ್ ಸಂಪರ್ಕವನ್ನು ನೀಡಲಾಗಿದೆ. ಆದರೆ ಇದು 2-3 ದಿನಗಳ ಹಿಂದೆ ಈ ಒಂದು ಕೇಬಲ್ ಕೆಳಗೆ ಬಿಚ್ಚಿ ಬಿದ್ದಿದೆ. ಸೊ ಆದರೆ ಅದನ್ನು ಮತ್ತೆ ದುರಸ್ತಿ ಮಾಡುವಂತಹ ಯಾವ ಕೆಲಸ ಕೂಡ ಆಗೋದಿಲ್ಲ. ಸಹಜವಾಗಿ ಗಮನಿಸ್ತಾ ಇದ್ರಿ ಈ ದೃಶ್ಯಗಳು ಏನಿದಾವಲ್ಲ, ನಿಜಕ್ಕೂ ಕೂಡ ಇದು ಆತಂಕ, ತುಂಬ ಡೇಂಜರ್ ಇದು. ಸೊ ಆ ಒಂದು ಸ್ಕಿನ್ ಔಟ್ ಆಗಿರುವಂತಹ ಕೇಬಲು ಅದರ ಮೇಲೆ ಏನಾದರೂ ಮಳೆ ನೀರು ಏನಾದರೂ ಬಿದ್ದಂಥ ಸಂದರ್ಭದಲ್ಲಿ ಸಹಜವಾಗಿ ಸ್ಪಾರ್ಕ್ ಆಗುತ್ತೆ. ಅಲ್ಲಿಂದ ಶಾರ್ಟ್ ಸರ್ಕ್ಯೂಟ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಈ ಒಂದು ವಿದ್ಯುತ್ ಕಂಬದ ಅಪೋಸಿಟ್ ಆಗಿನೇ ಒಂದು ಶಾಲೆ ಇದೆ. ಸೊ ಸುಮಾರು ಪುಟಾಣಿ ಮಕ್ಕಳು ಇಲ್ಲಿಗೆ ಬರ್ತಾ ಇರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಮಕ್ಕಳನ್ನು ಪಿಕಪ್ ಮಾಡುವಂಥದ್ದು, ಡ್ರಾಪ್ ಮಾಡುವಂಥದ್ದು ಕೂಡ ಆಗುತ್ತೆ. ಪೋಷಕರು ಬರ್ತಾ ಇರ್ತಾರೆ. ಪೋಷಕರು ಬಂದು ಮಕ್ಕಳನ್ನು ಬಿಟ್ಟು ಹೋಗ್ತಾರೆ. ಮತ್ತೆ ಅವರನ್ನು ಪಿಕಪ್ ಮಾಡಲಿಕ್ಕೆ ಅಂತೇಳಿ ಬರುವಂಥ ಸಂದರ್ಭದಲ್ಲಿ ಮಕ್ಕಳು ಸಹಜವಾಗಿ ರಸ್ತೆ ಮೇಲೆ ನಿಂತಿರ್ತಾರೆ. ಆ ಸಂದರ್ಭದಲ್ಲಿ ಏನಾದರೂ ಆ ಮಕ್ಕಳಿಗೆ ಏನಾದರೂ ಟಚ್ ಆಯಿತು ಅಂದರೆ ಸೊ ಮತ್ತೆ ಒಂದಿಷ್ಟು ಅನಾಹುತಗಳಾಗುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಸೊ ಹೀಗಾಗಿ ಇದನ್ನು ದುರಸ್ತಿ ಮಾಡಬೇಕಾಗಿರುವಂತಹ ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಬೇಜವಾಬ್ದಾರಿ ಅಥವಾ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ. ಸೊ ಹೀಗಾಗಿ ಇದೇ ಮುಂದಿನ ದಿನಗಳಲ್ಲಿ ಅನಾಹುತಗಳಿಗೂ ಕೂಡ ದಾರಿ ಆಗಬಹುದು. ಸೊ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಳ್ಬೇಕು. ಜೊತೆಗೆ ದುರಸ್ತಿಯನ್ನು ಮಾಡುವಂತಹ ಕೆಲಸಕ್ಕೆ ಮುಂದಾಗಬೇಕು. ನಗರದ ಬಹುತೇಕ ಭಾಗಗಳಲ್ಲಿ ಡೇಂಜರಸ್ ವಿದ್ಯುತ್ ಕಂಬಗಳಿವೆ. ಕೆಲವೊಂದನ್ನು ಬೆಸ್ಕಾಂ ನಿರ್ವಹಣೆ ಮಾಡ್ತಿದ್ರೆ ಕೆಲವು ಪಾಲಿಕೆ ಮಾಡ್ತಿದೆ. ಸುರಕ್ಷತೆಯ ವಿಚಾರದಲ್ಲಿ ಬಿಬಿಎಂಪಿ, ಬೆಸ್ಕಾಂ ಅಲರ್ಟ್ ಆಗಬೇಕಿದೆ. ಅಪಾಯಕ್ಕೆ ಆಹ್ವಾನ ನೀಡುವ ಡೇಂಜರಸ್ ಕೇಬಲ್, ವಿದ್ಯುತ್ ಕಂಬಗಳನ್ನ ದುರಸ್ತಿ ಮಾಡಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.